ಹಾಯ್ ವೆಲ್ಕಮ್ ಟು ಅವರ್ ಪ್ರಿಯಾಸ್ ಲಾಗ್. ಇವತ್ತು ನಾನು ಮಾಡ್ತಾ ಇರೋವಂಥದ್ದು ಏನಂದರೆ ಸೌತ್ ಇಂಡಿಯನ್ ಸ್ಟೈಲ್ ಫಿಶ್ ಸಾಂಬಾರ್. ಇದನ್ನು ತುಂಬ ಟೇಸ್ಟಾಗಿರುತ್ತೆ. ನಾನು ಮಾಡ್ತಿರೋ ಸ್ಟೈಲಲ್ಲಿ ಒಂದ್ಸಲ ನೀವು ಮಾಡಿ ನೋಡಿ. ಫಸ್ಟು ನಾನು ಜಾರ್ಗೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನೇ ಒಂದು ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ಎಲ್ಲನೂ ಹಾಕೋಬೇಕಂತೇನಿಲ್ಲ. ಫಸ್ಟು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಒಂದು ಪೇಸ್ಟಿಗೆ ಹಾಕೋಬೇಕು. ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಈರುಳ್ಳಿನೇ ಒಂದು ಪೇಸ್ಟ್ ಮಾಡ್ಕೊಂಡು ನೆಕ್ಸ್ಟು ಕಾಯಿ ಒಂದು ಅರ್ಧ ಕಪ್ಪು, ನೆಕ್ಸ್ಟು ಕಡಲೆನೂ ಒಂದು ಸ್ವಲ್ಪ ಕೈಯಲ್ಲಿ ಒಂದಿಷ್ಟು ಹಾಕಿದ್ರೆ ಸಾಕು. ಕಡಲೆ ಆದಮೇಲೆ ಒಂದು 4 ಲವಂಗ, ಒಂದು 3 ಚಕ್ಕೆ. ಲವಂಗ ಮತ್ತು ಚಕ್ಕೆ ಹಾಕೊಂಡ್ಮೇಲೆ ಖಾರ ಪುಡಿ ನಾನಿಲ್ಲಿ 1 ಟೇಬಲ್ ಸ್ಪೂನ್ ತೋರಿಸಿದ್ದೀನಿ. ಬಟ್ ಮೀನು ಸಾಂಬಾರಿಗೆ ಮೇಯ್ನಾಗಿ ಬೇಕಾಗಿರೋದೇ ಉಪ್ಪು, ಹುಳಿ ಮತ್ತು ಖಾರ. ಅಂದರೆ ಉಪ್ಪು ಅಂದರೆ ಅಷ್ಟೊಂದು ಮಾಡ್ಕೋಬೇಡಿ, ಇದೆಲ್ಲ ನೀಟಾಗಿದ್ರೇ ಚೆಂದ. ಬಟ್ ನಾನು ಇದನ್ನು ಒಗ್ಗರಣೆ ಎಲ್ಲ ಹಾಕಿ ಮಾಡಲ್ಲ. ಈರುಳ್ಳಿ ಖಾರ ಆಡಿಸ್ಕೊಂಡಿರ್ತೀವಲ್ಲ ಅದು, ಮತ್ತು ಖಾರ ಪುಡಿದು ಆಡಿಸ್ಕೊಂಡಿರ್ತೀವಲ್ಲ ಕಾಯಿ ಖಾರ, ಅದನ್ನು ಹಾಕ್ಕೊಂಡು ಹುಣಸೆ ಹಣ್ಣನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಕುದಿಯೋಕೆ ಇಡ್ತೀನಿ. ನಾನು ಒಗ್ಗರಣೆ ಹಾಕಿಲ್ಲ, ಯಾರು ಒಗ್ಗರಣೆ ಹಾಕಬೇಡಿ. ಹಿಂಗೆ ಮಾಡಿ, ಹಿಂಗೆ ತುಂಬ ಟೇಸ್ಟಾಗಿರುತ್ತೆ. ಮತ್ತು ನೆಕ್ಸ್ಟ್ ಇದು ಮೀನೆಲ್ಲ ವಾಶ್ ಮಾಡ್ಕೊಂಡು ಇಟ್ಕೊಂಡು ಈಗ ಉಗ್ತಾ ಇರುತ್ತಲ್ವ, ಅವಾಗ ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಮೀನನ್ನು ಹಾಕಬೇಕು. ಆ ಮೀನನ್ನು ಜಾಸ್ತಿ ಹೊತ್ತು ಬೇಯಿಸೋಕೆ ಹೋಗ್ಬೇಡಿ, ಎಲ್ಲ ಫುಲ್ಲು ಮುದ್ದೆ ಥರ ಆಗಿಬಿಡುತ್ತೆ. ಒಂದು ಕುದಿ ಅಷ್ಟೇ ಮೀನನ್ನು ಬೇಯಿಸ್ಕೋಬೇಕು. ಯಾವಾಗೇ ಮೀನು ಸಾಂಬಾರು ಮಾಡಿದ್ರು ಈ ಹಂತಕ್ಕೆ ಕುದ್ರೆ ಸಾಕು. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಮುದ್ದೆಗೆ ರೆಡಿ ಮಾಡ್ಕೋತಾ ಇದ್ದೆ. ಮೀನು ಸಾಂಬಾರು ಅಂದರೆ ಆ್ಯಸ್ ಯೂಶ್ವಲ್ ಮುದ್ದೆ ಇರಲೇಬೇಕು, ಇಲ್ಲಾಂದರೆ ಟೇಸ್ಟ್ ಅಷ್ಟು ಚೆನ್ನಾಗಿರಲ್ಲ. ಮುದ್ದೆನೇ ಮೇಯ್ನು. ಮೀನು ಸಾಂಬಾರು ಆ ಕಡೆ ಸೈಡ್ ಮಾಡೋಕೆ ಇಟ್ಕೊಂಡು ಈ ಕಡೆ ಸೈಡ್ ಮುದ್ದೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಇನ್ನು ಮುದ್ದೆನೂ ಇನ್ನೇನಾಯಿತು. ಇನ್ನು ಮೀನು ಸಾಂಬಾರು ಒಂದು ಕುದ್ಮೇಲೆ ಆಫ್ ಮಾಡ್ಕೊಬೇಡಿ, ಜಾಸ್ತಿ ಕುದಿಸ್ಕೊಳಕ್ಕೆ ಹೋಗ್ಬೇಡಿ, ಮೀನು ಮುದ್ದೆ ಥರ ಆಗಿಬಿಡುತ್ತೆ ಇಲ್ಲಾಂದರೆ. ಇನ್ನು ಮುದ್ದೆನೂ ಆಯಿತು. ಮತ್ತು ಇವತ್ತಿನ ಲಾಗ್ ಇದಾಗಿತ್ತು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.